ನಮ್ಮೊಂದಿಗೆ ರವೀಂದ್ರ ಗೌಡ ಅವರಿದ್ದಾರೆ ಸರ್. ಇವಾಗ ಅಂತಿಮ ದರ್ಶನಕ್ಕೆ ನೀವು ಬಂದಿದ್ದೀರಿ. ಈಗಾಗಲೇ ಏನು ಚೆನ್ನಮ್ಮವರ ಅಂತಿಮ ಯಾತ್ರೆಗೂ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗಿರುವಂಥದ್ದು. ಏನು ಹೇಳಿಕೆ ಬಯಸ್ತೀರಿ? ನಿಮ್ಮೊಂದಿಗೆ ಯಾವ ರೀತಿಯಾಗಿತ್ತು ಒಡನಾಟ? ಏನಾದರೂ ಮಾತನಾಡಿಸಿದ್ರೆ ನಿಮ್ಮನ್ನು? ಕೊನೆಯದು ಯಾವಾಗ ನೋಡಿದ್ರಿ? ಇಲ್ಲ, ನಾನು ಯಾವಾಗಲೂ ಅವ್ರ ಜೊತೆ ಮಾತಾಡಿಲ್ಲ. ಆದರೆ ಅವರು ಯಾವ ರೀತಿಯಲ್ಲಿ ದೊಡ್ಡಗೌಡರಿಗೆ ಬ್ಯಾಕ್ ಬೋನ್ ಆಗಿದ್ದರು ಅನ್ನುವಂಥದ್ದನ್ನು, ಅವರೇ ಒಂದು ಶಕ್ತಿ ಆಗಿದ್ದರು ಅನ್ನೋದನ್ನು ಕೇಳಿ ತಿಳಿದಿದ್ದೀನಿ. ಕುಮಾರಣ್ಣ ಅವ್ರ ಬಾಯಲ್ಲಿ ಕೇಳಿ ತಿಳಿದಿದ್ದೀನಿ, ಮತ್ತು ದೊಡ್ಡಗೌಡ್ರ ಬಾಯಲ್ಲೂ ಕೇಳಿ ತಿಳಿದಿದ್ದೀನಿ. ಬಹುಶಃ ನಾನು ಇವ್ರಿಗೆ ಹತ್ರ ಆಗೋದ್ರೊಳಗಡೆ ಇವರು ಹುಷಾರು ತಪ್ಪಿದ್ರು, ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅನ್ಸೂಯಕ ತುಂಬ ಸರಿ ಅವ್ರ ತಾಯಿ ಯಾವ ರೀತಿ ಇದ್ದರು ಅನ್ನುವಂಥದ್ದನ್ನು ಹೇಳಿದರು. ಮತ್ತು ನಮ್ಮಲ್ಲೂ ಕೂಡ, ನಮ್ಮ ಕ್ಷೇತ್ರಗಳಲ್ಲೂ ಇರುವಂಥ ಸಾಮಾನ್ಯ ಜನರು ಯಾರ್ಯಾರೆಲ್ಲರೂ ಬರ್ತಿದ್ರು ಇಲ್ಲಿಗೆ, ದೊಡ್ಡವರು ನೋಡೋದಕ್ಕೆ ಬರ್ತಿದ್ರಲ್ಲ, ಅವ್ರ ಬಾಯಲ್ಲೂ ಕೂಡ ಇವರು ಎಂಥ ಅನ್ನದಾತೆ, ಅನ್ನಪೂರ್ಣೇಶ್ವರಿ ಅಂತ ಅನ್ನುವಂಥದ್ದನ್ನು ಹೇಳ್ತಾ, ಬಹುಶಃ ಇವರೆಲ್ಲರ ಏಳ್ಗೆನಲ್ಲಿ ಆಕೆಯ ಸಾತ್ವಿಕ ಶಕ್ತಿ ಕೆಲಸ ಮಾಡಿದೆ ಅಂತ ಅನ್ಕೋತೀನಿ. ಸರ್, ಆ್ಯಸಿಡ್ ದಾಳಿ ಆಗುತ್ತೆ, ಆದ್ರೂ ಕೂಡ ಎದೆಗುಂದದೆ ದೇವೇಗೌಡರವರ ಬೆನ್ನೆಲುಬಿಗೆ ನಿಂತು ಅವರ ಏಳಿಗೆಗೆ, ಅವರ ಅಭಿವೃದ್ಧಿಗೆ ಶ್ರಮಿಸಿದವರು, ಜೊತೆಗಿದ್ದು ಅಂಥವ್ರು ಗಟ್ಟಿಗಿತ್ತಿ ನಿಜವಾದ ಶಕ್ತಿನೇ ಆಕೆ, ನಿಜವಾದ ಶಕ್ತಿನೇ ಅವರು ಅಂತಲೇ ನನ್ನ ಅಭಿಪ್ರಾಯ. ನನಗೆ ಅವ್ರು ವೈಯಕ್ತಿಕವಾಗಿ ನಾನು ನೋಡಿಲ್ಲ. ನಮ್ಮ ತಂದೆ ಗೊತ್ತಿತ್ತು, ನಮ್ಮ ತಂದೆಗೆ ಅವ್ರು ತುಂಬ ಹತ್ತಿರದಲ್ಲಿ ಗೊತ್ತಿತ್ತು. ಬಿಕಾಸ್ ನಮ್ಮ ತಂದೆ ಜನತಾ ಪಕ್ಷ ಇದ್ದಾಗ ಪಾಂಡವಪುರ ತಾಲೂಕು ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರು. ಅವರು ದೇವೇಗೌಡರ ಗಡಿನಲ್ಲೇ ಬಂದವರಾಗಿದ್ದರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವರು ಅದು ಹೇಳೋರು, ಯಾರೂ ಊಟ ಮಾಡದೆ ಬರ್ತಿರಲಿಲ್ಲ ನಾವು ಅಲ್ಲಿಗೋದ್ರೆ. ಕನಿಷ್ಠ ಏನಿಲ್ಲ ಅಂದರೂ ಕಾಫಿ ಟೀ ಆದರೂ ಕುಡಿದು ಹೋಗ್ಬೇಕು, ಯಾರೊಬ್ಬರು ಸುಮ್ಮನೆ ಹೋಗಂಗಿಲ್ಲ ಅಂತ. ಮತ್ತು ಅವತ್ತಿನ ಕಾಲದ ರಾಜಕಾರಣದಲ್ಲಿ ಯಾರೆಲ್ಲ ಇದಿರ್ತಾರೋ, ರಾಜಕಾರಣಿಗಳಿದ್ರೋ, ನೀವು ಬೇಕಾದ್ರೆ ನೋಡಿ, ಅವರೆಲ್ಲರ ಶಾಸಕರಾಗೋಕ್ಕೆ, MP ಆಗೋಕ್ಕೆ ಅವ್ರವ್ರ ಹೆಂಡತಿದಿರ ಕಾರಣ ಆಗಿರ್ತಾರೆ. ಯಾಕೆಂದರೆ ಮನೆಗೆ ಬಂದವ್ರಿಗೆ ಕಾಫಿ ಟೀ ಮಾಡಿಕೊಡೋದ್ರಲ್ಲಿ ಅವರೇ ಮಾಡಿಕೊಡ್ತಾರೆ. ಈಗಾದರೆ ಎಲ್ಲ ಇನ್ಸ್ಟೆಂಟಾಗೆಲ್ಲ ಮಾಡೋಕ್ಕೆ ಕೆಲಸದವ್ರನ್ನ ಇಟ್ಕೊಂಡು ಮಾಡ್ತಾರೆ. ಅವತ್ತಿಗೆ ಕೆಲಸದವ್ರಲ್ಲ, MLA ಆಗಿರೋನು ಹೆಂಡ್ತಿನೇ ಅವರೇ ಮಾಡಿ, ಬಾಪ ಇದ್ಯಾಕಪ್ಪ ನೀವು ಅದನ್ನು ಇಲ್ಲಿ GT ದೇವೇಗೌಡರ ಮನೆಯಲ್ಲೂ ನೋಡ್ಬೋದು ಆ ಥರ. ಸೊ ಈ ಥರದ ಕೆಲವು ಅಪರೂಪದ ಕ್ಯಾರೆಕ್ಟರ್ಗಳಿರ್ತವೆ ಈ ರಾಜಕಾರಣಿಯದ ಹೊರತಾಗಿ. ಆ ಮನೆಯ ಹೆಣ್ಣುಮಗಳಾಗಿ ಅವರೆಷ್ಟು ಅವರನ್ನು ಕಾಪಾಡ್ತಾರೆ ಅಂತ ಅನ್ನುವಂಥದ್ದನ್ನು ನಾವು ತಿಳ್ಕೊಬೋದು. ಓಕೆ, ಪತಿ ಪ್ರಧಾನಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ ಮಗ. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ರೀತಿಯಾಗಿ ರೋಲ್ ಮಾಡಲಾದ್ರ ಅಂತ ಯಾವ ಅಹಂಕಾರದ ಸುಳುವು ಇರಲಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅವತ್ತಿಗೂ ಅದೇ ಸರಳತೆ ಅಂತೆ, ಅದೇ ರೀತಿ ಇರ್ತಿದ್ರಂತೆ. ಹಾಗಾಗಿ ಅಣ್ಣ ಅದೇ ರೀತಿ ಇರ್ತಿದ್ರಂತೆ. ಅದು ನಾನು ಕೇಳಿ ತಿಳಿದಿರೋದ್ರಿಂದ ಗೊತ್ತಿಲ್ಲದೆ ಇರೋದಲ್ಲ. ಬಟ್ ಒಂದಂತೂ ಹೌದು, ಇವರೆಲ್ಲರ ಇಡೀ ದೊಡ್ಡಗೌಡರು ಕುಟುಂಬದ ಎಲ್ಲರ ಏಳ್ಗೆನಲ್ಲೂ ಕೂಡ ಅದರ ಹಿಂದಿರೋ ನಿಜವಾದ ಸಾತ್ವಿಕ ಶಕ್ತಿ ಚೆನ್ನಮ್ಮನವರಾಗಿದ್ದರು ಅನ್ನೋದಂತೂ ಸಾಮಾನ್ಯ ಮನುಷ್ಯನಾಗಿ ನನ್ನ ಅಭಿಪ್ರಾಯ. ಇದಿಷ್ಟು ರವೀಂದ್ರ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.